ಸರ್, ಈ ದಾವಣಗೆರೆಯಲ್ಲಿ ಪೊಲೀಸ್ ಠಾಣೆಗಳು ಪಂಚಾಯಿತಿ ಕೇಂದ್ರಗಳಾಗಿವೆ. ಇಲ್ಲಿ JDS ಮುಖಂಡನ ಕೊಲೆ ಯತ್ನ ಪ್ರಕರಣ ನಡೆದು 1 ತಿಂಗಳಾಗ್ತಾ ಬಂದರೂ ಪ್ರಮುಖ ಆರೋಪಿಗಳು ಬಂಧನ ಆಗಿಲ್ಲ. ನಿಮ್ಮದೇ ಪಕ್ಷದ ನಾಯಕಿಯ ಅರೆಸ್ಟ್ ಆಗಿದ್ದಾರೆ. ಏನು ಹೇಳಕ್ಕೆ ಬಯಸ್ತೀವಿ? ಇಲ್ಲ, ಅದ್ರ ಬಗ್ಗೆ ವಿವರಣೆ ತೊಗೊಳ್ತೀನಿ ನಾನು, ಯಾಕೆಂದರೆ ಈಗಷ್ಟೇ ಅಪ್ಡೇಟ್ ಬೇಕಲ್ಲ, ಅಪ್ಡೇಟ್ ಬೇಕು. ವಾರಗಳ ನಂತರ ಸುಮೋಟೋ ಕೇಸ್ ದಾಖಲಾಗಿದೆ ಸರ್. ನೋಡಿ, ಎಲ್ಲಿ ಲ್ಯಾಪ್ಸ್ ಆಗಿತ್ತೆ, ಯಾರು SHO ಅದಕ್ಕೆ ಸಂಬಂಧಪಟ್ಟವರು, ಯಾವ ಸ್ಟೇಷನಲ್ಲಿ ಲ್ಯಾಪ್ಸ್ ಆಗಿದೆ, ಇದೆಲ್ಲ ತಿಳ್ಕೊಂಡು ಹೇಳಬೇಕಲ್ವ. ಆಫ್ ಹ್ಯಾಂಡು ನಮ್ಮ 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ಸ್ ಇದ್ದಾವೆ. ಅಲ್ಲೆಲ್ಲ ಏನೇನು ಆಗ್ತಾಯಿದೆ ಅಂತ ಏನು 2 ನಿಮಿಷದಲ್ಲಿ ಹೇಳ್ತಾರೆ. ಈಗ ನೋಡಿ, ದರೋಡೆಗೆ ಇಳಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾರು ನೇರವಾಗಿ ಅದರಲ್ಲಿ ಭಾಗಿಗಳಾಗಿರ್ತಾರೆ ಅವ್ರನ್ನ ಇಮಿಡಿಯೇಟಾಗಿ ಡಿಸ್ಮಿಸ್ ಮಾಡ್ತೀವಿ. ಈಗಾಗಲೇ ನಾನು ಮೊನ್ನೆ ಹೇಳಿದ್ದೇನೆ. ಈಗ ಯಾರು ಕೆಲವರು ಪೊಲೀಸ್ನವರು ಈಗ ಮೊನ್ನೆ 7 ಕೋಟಿ 11 ಲಕ್ಷ ದರೋಡೆ ಆಗಿತ್ತು ಬೆಂಗಳೂರಲ್ಲಿ, ಅವ್ರನ್ನ ಹಿಡಿದಾಗ ನಮ್ಮವನೇ ಒಬ್ಬ ಕಾನ್ಸ್ಟೇಬಲ್ಲು ಅದರಲ್ಲಿ ಇನ್ವಾಲ್ವ್ ಆಗಿದ್ದ, ಇಮಿಡಿಯೇಟಾಗಿ ಡಿಸ್ಮಿಸ್ ಮಾಡಿದ್ದೀವಿ. ಅದೇ ರೀತಿ ಮಾಲೂರಿನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಲು ಇನ್ವಾಲ್ವ್ ಆಗಿದ್ದ, ಅವನನ್ನು ಡಿಸ್ಮಿಸ್ ಮಾಡಿದ್ವಿ. ಇನ್ಮೇಲೆ ಎನ್ಕ್ವೈರಿ ಆಮೇಲೆ ಈಗಾಗಲೇ ದಾವಣಗೆರೆ ಇನ್ಸಿಡೆಂಟಲ್ಲೂ ಒಬ್ಬನನ್ನು ಡಿಸ್ಮಿಸ್ ಮಾಡಿದ್ದೀವಿ. ಈಗ ಇನ್ನೊಬ್ಬನನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ವರದಿ ಕೇಳಿದ್ದೀನಿ. ವರದಿ ಬಂದ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ನೋಡಿ, ಯಾವುದೇ ಮುಲಾಜಿಲ್ಲ. ಯಾವ ಪೊಲೀಸಿನ ಸಿಬ್ಬಂದಿ ತಪ್ಪು ಮಾಡಿದರೆ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ. ಅವ್ರದ್ದು ಯಾವುದೇ ಮುಲಾಜಿಲ್ಲ ನಮಗೆ. ಅವರು ಶಿಸ್ತು ಕಾಪಾಡಬೇಕು, ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು. JDS BJP ಒಗ್ಗಟ್ಟಾಗಿ ಪಕ್ಷನ ಕಟ್ಟಾಗ್ತೀವಿ ಅಂತ ಹೇಳಿ ಮಾಡಿದ್ದಾರೆ. ಅವಿಶ್ವಾಸ ನಿರ್ಣಯ ಮಾಡ್ತಾವೆ ಅಂತ ಹೇಳಿ ಮಾಡಲಿ. ಅವ್ರು ಮಾಡಿದ್ರೆ ನಾವು ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತೇವೆ. ಅದರಲ್ಲೇನು ಅವರು ಅವಿಶ್ವಾಸ ನಿರ್ಣಯ ತರೋದಕ್ಕೆ ಅವ್ರಿಗೆ ಹಕ್ಕಿದೆ, ವಿರೋಧ ಪಕ್ಷದವರಿಗೆ ಹಕ್ಕಿದೆ, ಅದನ್ನು ಮಾಡ್ತಾರೆ ಅವರು. ನಾವು ಅದಕ್ಕೆ ಏನು ಉತ್ತರ ಕೊಡಬೇಕು, ಅವ್ರು ಏನು ಪ್ರಶ್ನೆಗಳು ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತೀವಿ. ಸರಿ, ಗೃಹ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿ ಏನಾದರೂ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಏನು ಹಿಂದೆ PSI ಸ್ಕ್ಯಾಮ್ ಆಗಿತ್ತು ಅದನ್ನು ಬಗೆಹರಿಸಿ ಸುಮಾರು 900 ಜನ ಸಬ್ ಇನ್ಸ್ಪೆಕ್ಟರ್ಗಳಿಗೆ ರೆಕ್ರೂಟ್ಮೆಂಟನ್ನು ಮಾಡಿದ್ದೇವೆ. ಇನ್ನೂ 600 ಜನಕ್ಕೆ ಪ್ರೊಸೆಸ್ನಲ್ಲಿದೆ. ಆ 600 ಜನ ಸಬ್ ಇನ್ಸ್ಪೆಕ್ಟರ್ಗಳು ಮಾಡ್ತೇವೆ. ಎರಡನೇದು ಕಾನ್ಸ್ಟೇಬಲ್ಸ್ ಹುದ್ದೆ ಸುಮಾರು 14-15 ಸಾವಿರ ಖಾಲಿ ಇದೆ. ಅದನ್ನು ಇಲ್ಲಿವರೆಗೂ ಬೇರೆ ಬೇರೆ ಕಾರಣದಿಂದ ಕೆಲವರು ಕೋರ್ಟ್ಗಳಿಗೆ ಹೋಗಿದ್ದರು, ಕೆಲವರು ಏಜ್ ಲಿಮಿಟನ್ನು ಹೆಚ್ಚು ಮಾಡಬೇಕು ಅಂತ ಕೇಳಿದರು, ಮತ್ತು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ ಆಗಬೇಕಾಗಿತ್ತು. ಈಗ ಅವರು 3600 ಜನರಿಗೆ ಕಾನ್ಸ್ಟೇಬಲ್ಸ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಅದನ್ನು ನೋಟಿಫೈ ಮಾಡಿ ರೆಕ್ರೂಟ್ ಮಾಡ್ತೀವಿ. 600 ಜನಕ್ಕೆ ಸಬ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದಾರೆ, ಅದನ್ನು ಕೂಡ ಮಾಡ್ತೀವಿ. ಇದು ಪ್ರೋಸೆಸ್ ಹಂತವಾಗಿ ಆಗುತ್ತೆ. ಇನ್ನು ಮೇಲೆ ನಮ್ಮ ಭಾಳ ಜನ ಯುವಕರು ನಮಗೆ ಏಜ್ ಲಿಮಿಟನ್ನು ರಿಲ್ಯಾಕ್ಸ್ ಮಾಡಿ ಅಂತ 3 ವರ್ಷ ಅಂತ ಹೇಳಿದರು. ನಾವು 2 ವರ್ಷ ಮಾಡಿದ್ದೇವೆ. ಅದಕ್ಕೆ ಆದೇಶನೂ ಹೊರಟಿದೆ. ಈಗ ರೆಕ್ರೂಟ್ ಮಾಡುವಾಗ ಅವರಿಗೆ 2 ವರ್ಷದ್ದು ಬೆನಿಫಿಟನ್ನು ಕೊಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು.